ನಿನ್ನೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರದಲ್ಲಿ ಅಸಂವಿಧಾನಿಕ ಪದ ಬಳಕೆ ಮಾಡಿದ್ದಾರೆ ಅನ್ನೋ ಆರೋಪದ ಮೇಲೆ ಸಿ.ಟಿ. ರವಿ ಅವರನ್ನ ಬಂಧನ ಮಾಡಲಾಗಿತ್ತು. ಸೊ ಆ ಹಿನ್ನೆಲೆಯಲ್ಲೇನು ಈಗಾಗಲೇ ಕೋರ್ಟ್ ಅವರಿಗೆ ಎಲ್ಲಿದ್ದಾರೆ ಅಲ್ಲೇ ಬಿಡುಗಡೆಗೊಳಿಸಿ ಅಂತ ಒಂದು ಆದೇಶವನ್ನು ಸಹ ನೀಡಿರುವಂಥದ್ದು. ಸೊ ಆ ವಿಚಾರ ಮಾತಾಡಲಿಕ್ಕೆ ಏನು ಮಾಜಿ ಸಚಿವರಾಗಿದ್ದ ಎಂ.ಪಿ. ರೇಣುಕಾಚಾರ್ಯ ನಮ್ಮ ಜೊತೆ ಸೌರ ಮಾತಾಡ್ತಾ ಹೋಗ್ತಾನೆ. ಸರ್, ಈಗಾಗಲೇ ತಮ್ಮ BJPಗೆ ಅದರ ಜೊತೆಗೆ ಸಿ.ಟಿ. ರವಿ ಅವರಿಗೊಂದು ಸಾಕಷ್ಟು ದೊಡ್ಡ ಸಂಕಷ್ಟನೇ ಎದುರಾಗಿತ್ತು. ಈಗ ಸದ್ಯಕ್ಕೆ ಅವ್ರಿಗೊಂದು ರಿಲೀಫ್ ಸಿಕ್ಕಂತಾಗಿದೆ. ಸೊ ಆ ಕುರಿತಾಗಿ ತಮ್ಮ ಮೊದಲ ಪ್ರತಿಕ್ರಿಯೆ. ಸತ್ಯಮೇವ ಜಯತೆ. ರಾಜ್ಯ ಉಚ್ಚ ನ್ಯಾಯಾಲಯ ಇವರೇನು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ, ಇಲ್ಲಿ ಇವತ್ತು ಗುಂಡಾ ಸರ್ಕಾರ, ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥ ಸರ್ಕಾರ, ಮಹಿಳೆಯರನ್ನು ರೈತರನ್ನು ಗೌರವಿಸೋ ಸರ್ಕಾರ, ಅನಗತ್ಯವಾಗಿ ವಿವಾದಗಳನ್ನ ಸೃಷ್ಟಿ ಮಾಡಿ ನೋಡಿ. ಲೋಕಸಭೆಯಲ್ಲಿ ಅಮಿತ್ ಶಾ ಏನು ಹೇಳಿದ್ರು, ಅಂಬೇಡ್ಕರ್ ಅಪಮಾನ ಮಾಡಿರ, ಅದನ್ನು ಸೃಷ್ಟಿ ಮಾಡಿ ಇಡೀ ವಿಡಿಯೋವನ್ನು ಪ್ಲೇ ಮಾಡಲಿಲ್ಲ. ಅದು ರಾಜ್ಯ ಜನರಿಗೆ ತಪ್ಪು ಸಂದೇಶ ಕೊಟ್ಟರು. ಅದರ ಹೋರಾಟವನ್ನು ಅಧಿವೇಶನದಲ್ಲಿ ಮಾಡುವ ಸಂದರ್ಭದಲ್ಲಿ ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್, ನಮಗೆ ಮಹಿಳೆಯರ ಬಗ್ಗೆ ಗೌರವ ಇದೆ, ನಮಗೆ ಸಂಘ ಪರಿವಾರ ಸಂಸ್ಕಾರ ಸಂಸ್ಕೃತಿ ಕಲಿಸ್ಕೊಟ್ಟಿದೆ. ನಾವು ಯಾವತ್ತೂ ಮಹಿಳೆಯರನ್ನು ಅಪಮಾನ ಮಾಡ್ತಕ್ಕಂಥ ಪಕ್ಷ ಅಲ್ಲ, ನಮ್ಮದು ಸಂಸ್ಕಾರ ಅಲ್ಲ. ಎಲ್ಲ ಒಂದು ಕಡೆ ಸೃಷ್ಟಿ ಮಾಡಿ ಸಿ.ಟಿ. ರವಿರು ಆಡಿದಂಥ ಮಾತು ರೆಕಾರ್ಡಿಗೆ ಹೋಗ್ಬೇಕಾಯ್ತಲ್ಲ. ಸುವರ್ಣಸೌಧ ಒಳಗಡೆ ಇವರು ಸಿ.ಟಿ. ರವಿ ದೂರು ಕೊಟ್ಟರು ಮತ್ತು ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ದೂರು ಕೊಟ್ಟರು. ಆ ದೂರು ಕೊಟ್ಟಾಗ ಸಭಾಪತಿಯವರು ಪಕ್ಷಾತೀತವಾಗಿ ಅಲ್ಲಿ ರೆಕಾರ್ಡ್ಗೆ ಹೋಗಿದೆಯಿಲ್ಲ, ಎನ್ಕ್ವೈರಿ ಮಾಡಿರು, ತನಿಖೆ ಮಾಡಿರು, ಯಾವುದು ಪುರಾವೆ ಇಲ್ಲದಕ್ಕೆ ಆತ್ಮಲೋಕನ ಮಾಡಿಕೊಳ್ಳ್ರಿ, ತಪ್ಪು ಮಾತಾಡಿದ್ರೆ ಅಂತ ಇಬ್ಬರಿಗೂ ತಿಳಿ ಹೇಳಿದ್ದಾರೆ. ಆದರೆ ತಿಳಿ ಹೇಳಿ ಮೇಲುವ ಅನಗತ್ಯವಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು, ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇದನ್ನು ವ್ಯವಸ್ಥಿತವಾಗಿ ಭಾರತೀಯ ಜನತಾ ಪಾರ್ಟಿ ಮೇಲೆ ಷಡ್ಯಂತ್ರ, ಕೆಟ್ಟ ಹೆಸರು ತರಬೇಕಂತ ಹೇಳಿ ಗುಂಡಾಗಳನ್ನ ಬಿಟ್ಟು ನೋಡಿ. ಸುವರ್ಣಸೌಧ ಅಲ್ಲಿ ಒಬ್ಬ ವಿಧಾನ ಪರಿಷತ್ ಸದಸ್ಯರಿಗೆ ಮಾಜಿ ಸಚಿವರು ರಕ್ಷಣೆ ಇಲ್ಲ ಅಂದರೆ ಇನ್ನು ಯಾರಿಗೆ ರಕ್ಷಣೆ? ಯಾಕೆ ಗೃಹ ಸಚಿವರು ಏನು ಮಾಡ್ತಿದ್ರಿ? ನೀವು ಕಡಲೆಕಾಯಿ ತಿಂದಿದ್ರಾ? ನಿಮಗೆ ಮಾಹಿತಿ ಇರಲಿಲ್ವಾ? ಮುಖ್ಯಮಂತ್ರಿಗಳ ಕೈ ಕೆಳಗೆ ಹಿಂಟು ಪೊಲೀಸ್ ಇರ್ತಾರೆ. ಅಂದರೆ ಅನಗತ್ಯವಾಗಿ ಎಲ್ಲೋ ಒಂದು ಕಡೆ ಸಿ.ಟಿ. ರವಿಯನ್ನು ಮುಗಿಸ್ಬೇಕಂತ ಷಡ್ಯಂತ್ರ ಇತ್ತ. ಅದಕ್ಕೋಸ್ಕರ ಗುಂಡಾಗಳನ್ನು ಅವ್ರ ಮೇಲೆ ಬಿಟ್ಟು ಅಲ್ಲೇ ಮಾಡಿಸಿದ್ರಿ. ಮತ್ತು ಇಡೀ ರಾತ್ರಿ ಅವರ ಬಂಧಸಕ್ಕಿಂತ ಮುಂಚೆ ಎನ್ಕ್ವೈರಿ ಮಾಡಬೇಕಾಯ್ತು, ವಿಚಾರಣೆ ಮಾಡಬೇಕಾಯ್ತು. ಯಾವುದೇ ವಿಚಾರಣೆಯನ್ನು ಮಾಡಿದೆ ನೋಡಿ. ಪಾಕಿಸ್ತಾನ್ ಜಿಂದಾಬಾದ್ ಅವರಿಂದ ನೀವು ಗೌರವಿಸ್ತೀರಿ, ಅದಕ್ಕೆ FSL ರಿಪೋರ್ಟ್ ಬರ್ಬೇಕಂತೀರಿ. ಅದಕ್ಕಾದ್ರೆ FSL ರಿಪೋರ್ಟು, ಇದಕ್ಕೆ ಅದು ಏನು ನಿಮ್ಮದು ಅಂದ್ರೆ ದ್ವಿಮುಖ ನೀತಿನಾ? ಎಲ್ಲ ಒಂದು ಕಡೆ ಈ ಸರ್ಕಾರ ಹಿಂದೂಗಳ ಪರವಾಗಿ ಯಾರು ಮಾತಾಡ್ತಾರೆ ಅಂಥವ್ರನ್ನ ಹತ್ತಿಕ್ಕಂಥ ಪ್ರಯತ್ನ ಮಾಡ್ತಾರೆ, ಮುಗಿಸ್ಬೇಕಂತ ಪ್ರಯತ್ನ ಮಾಡ್ತಾರೆ. ಮತ್ತು ಇಡೀ ದಿವಸ ಅವ್ರು ರಾತ್ರಿ ಕಿರುಕುಳ ಕೊಟ್ಟು ತಲೆಗೆ ಕಲ್ಲೀಲಿ ಎಟ್ಟು ಹೊಡೆದು ರಕ್ತ ಬರ್ತಾ ಇದೆ, ಊಟ ಕೊಟ್ಟಿಲ್ಲ, ಮಾನಸಿಕವಾಗಿ ಹಿಂಸೆ ಕೊಟ್ಟು ಕಿರುಕುಳ ಕೊಟ್ಟು ಅವ್ರನ್ನ ಬಂಧಿಸಿ ರಾತ್ರಿ ಎಲ್ಲ ಓಡಾಟ ಮಾಡಿಸಿಲ್ಲ. ಪೊಲೀಸ್ನವರೇ, ನೀವು ಸಹ ಅರ್ಥ ಮಾಡ್ಕೊಳ್ಬೇಕು, ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಶಾಶ್ವತವಾಗಿರಲ್ಲ. ಯಾವುದೋ ಕಾರಣಕ್ಕೆ ಅಧಿಕಾರಕ್ಕೆ ಬಂದಿರ್ಬೋದು, ಇವತ್ತಲ್ಲ ನಾಳೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತೀವಿ. ಯಾರು ಈ ರೀತಿ ಅಪಮಾನ ಮಾಡಿದಿರಿ, ನಾಳೆ ನಿಮ್ಗೆ ಅಡ್ರೆಸ್ ಎಲ್ಬೇಕಂತ ಅಡ್ರೆಸ್ ನಿಮಗೆ ನೋಡ್ಕೊಳ್ಬೇಕಾಗತ್ತೆ. ಜಾಗರೂಕತೆಯಿಂದ ಇರಬೇಕು. ಪೊಲೀಸ್ನ ರಕ್ಷಣಾ ಇಲಾಖೆಯವರು ಅರ್ಥ ಮಾಡ್ಕೊಳ್ಬೇಕು. ಕಾಂಗ್ರೆಸ್ ಏಜೆಂಟ್ರ ಕೆಲಸ ಮಾಡಬೇಡ್ರಿ, ನೀವು ರಕ್ಷಕರಾಗ್ರಿ, ಭಕ್ಷಕರಾಗ್ರಿ. ರಕ್ಷಣೆ ಇಲಾಖೆ ಏನು? ನೊಂದವರಿಗೆ ಅಥವಾ ಅನ್ಯಾಯ ಆದಾಗ ಅವರಿಗೆ ರಕ್ಷಣೆ ಕೊಡೋದು ನಿಮ್ಮ ಜವಾಬ್ದಾರಿ. ಅದರ ಬದಲಾಗಿ ಈ ರೀತಿ ನರಕಯಾತನೆ ಮಾಡಿದಿಲ್ಲ, ಜನ ಕ್ಷಮಿಸಲ್ಲ ನಿಮಗೆ. ಈಗಾಗಲೇ ಹೈಕೋರ್ಟು, ಉಚ್ಚ ನ್ಯಾಯಾಲಯ, ರಾಜ್ಯ ಉಚ್ಚ ನ್ಯಾಯಾಲಯ ಯಾವ ಕಾಂಗ್ರೆಸ್ ಸರ್ಕಾರ ಅನಗತ್ಯ ಬಂಧಿಸಿ ಕಿರುಕುಳ ಕೊಟ್ಟು ಸಿ.ಟಿ. ರವಿಯವ್ರನ್ನ ಕಪಾಳ ಮೋಕ್ಷ ಆಗಿದೆ, ಮರ್ಮಾಘಾತ ಆಗಿದೆ. ಸತ್ಯಮೇವ ಜಯತೆ, ಸತ್ಯಕ್ಕೆ ಯಾವತ್ತೂ ಜಯ ಇದ್ದೇ ಇರುತ್ತೆ. ಸಿ.ಟಿ. ರವಿಯವರಿಗೆ ಅನಗತ್ಯ ಕಿರುಕುಳ ಕೊಟ್ಟರು. ರಾಜ್ಯದ ಜನ ಬಹಳ ಪ್ರಜ್ಞಾವಂತ ಮತದಾರರು. ಈ ವಿಚಾರದಲ್ಲಿ ಹೋರಾಟ ಏನಾದರೂ ಮುಂದುವರಿಸ್ತಾರೆ ಹೇಗೆ ಅಂತ ಬಿಜೆಪಿ? ಒಂದು ಕಡೆ ಕಾನೂನಾತ್ಮಕ ಹೋರಾಟ ಮುಂದುವರಿಯುತ್ತೆ. ನಾವು ಹೇಳ್ತಿದ್ವಿ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಬೇಷರತ್ ಕ್ಷಮೆ ಕೇಳಬೇಕು, ಹಾಕಿರ್ತಕ್ಕಂಥ ಮೊಕದ್ದಮೆಗಳನ್ನ ವಾಪಸ್ ಪಡಿಬೇಕು. ಭಾರತೀಯ ಜನತಾ ಪಾರ್ಟಿ ಕೇವಲ ಒಬ್ಬ ಮುಖಂಡರಿಗಷ್ಟೇ ಅಲ್ಲ, ನಮ್ಮ ಸಂಘ ಪರಿವಾರ ಇರ್ಬೋದು, ಹಿಂದುತ್ವ ಪರ ಯಾರು ಹೋರಾಟ ಮಾಡ್ತಾರೆ, ಪಕ್ಷ ಪರ ಯಾರಿದ್ದಾರೆ, ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ನೋವಾದರೂ ಅನ್ಯಾಯ ಆದರೂ ಭಾರತೀಯ ಜನತಾ ಪಾರ್ಟಿ ಅವ್ರ ಜೊತೆಗಿರ್ತೀವಿ, ಬೆಂಬಲವನ್ನು ಕೊಡ್ತೀವಿ, ಹೋರಾಟ ಮಾಡ್ತೀವಿ, ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀನಿ. ನಾನು ತಕ್ಷಣದ ಏನಾದರೂ ವಿಜಯೋತ್ಸವ ಏನಾದರೂ ಮಾಡ್ತಿದ್ದಾರೆ ಇಲ್ಲಿ ವಿಜಯೋತ್ಸವ ಅದಿದು ಪ್ರಶ್ನೆ ಅಲ್ಲ. ನಾವೇನು ತಪ್ಪ ಮಾಡಿಲ್ಲಲ್ಲ. ಕೋರ್ಟ್ಗೆ ಕರೆಕ್ಟಾಗಿ ಎಲ್ಲಿ ಕರ್ಕೊಂಬರ್ತಾ ಅಲ್ಲಿಂದಲ್ಲಿ ಬಿಡುಗಡೆ ಮಾಡೋಕ್ಕೆ ಆದೇಶ ಮಾಡಿದೆ. ಇದು ವಿಜಯೋತ್ಸವ ಅಥವಾ ಮತ್ತೊಂದಲ್ಲ. ಹಿಂದೂಗಳಿಗೆ ಮಾಡಿದಂಥ ಅಪಮಾನ ಇಡೀ ರಾಜ್ಯದ ಜನ ಈ ಸರ್ಕಾರಕ್ಕೆ ಶಾಪ ಹಾಕಿದರೆ, ಚೀಮಾರಿ ಹಾಕ್ತಾರೆ. ಇದೇ ನಿಜವಾದ ವಿಜಯೋತ್ಸವ, ಅಂತ ಅನ್ನುತ್ತೀವಿ ನಾವು.
ಏನು ಇದಿಷ್ಟು ಮಾಜಿ ಸಚಿವರಾಗಿರುತ್ತ ಎಂ ಪಿ ರೇಣುಕಾಚಾರ್ಯ ಅವರ ಮಾತಾಗಿತ್ತು. ಎಲ್ಲ ಒಂದು ಕಡೆ ಕಾಂಗ್ರೆಸ್ ಈ ವಿಚಾರದಲ್ಲಿ ಏನು ಆ ರಾಜ್ಯದ ಜನತೆ ಮತ್ತು ಹಿಂದೂಗಳಿಗೆ ಅಪಮಾನ ಮಾಡುವಂಥ ಕೆಲಸವನ್ನು ಮಾಡಿದೆ ಅನ್ನುವಂಥ ಮಾತನ್ನು ಎಂ ಪಿ ರೇಣುಕಾಚಾರ್ಯ ಅವರು ಹೇಳುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಈಗ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಇಂದು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಎಲ್ಲಿ CT ಅವರು ಬರ್ತಾ ಇದ್ದಾರೆ ಅಲ್ಲಿಂದ ಬಿಡುಗಡೆ ಮಾಡಬೇಕಂತೇಳಿ ನ್ಯಾಯಾಲಯದಲ್ಲಿ ಆದೇಶ ಆಗಿದೆ. ಸರ್ಕಾರಕ್ಕೆ ಕಪಾಳ ಮೋಕ್ಷ ಆಗಿದೆ, ಮರ್ಮಾಘಾತ ಆಗಿದೆ. ಒಬ್ಬ ಹಿಂದೂ ಹೋರಾಟಗಾರನ್ನ ಬಂಧಿಸಿ, ಅನಗತ್ಯವಾಗಿ ಬಂಧಿಸಿ ಇಡೀ ರಾತ್ರಿ ಅವ್ರಿಗೆ ಕಿರುಕುಳ ಕೊಟ್ಟರು. ಅದರ ಪ್ರತಿಫಲ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಮುಖಂಡರಷ್ಟೇ ಅಲ್ಲ, ಸಾರ್ವಜನಿಕ ಬಂಧುಗಳು ಸರ್ಕಾರಕ್ಕೆ ಚೀಮಾರಿ ಆಗ್ತಿದ್ದಾರೆ. ನಾನು ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಬ್ಬ ಮಹಿಳೆ, ಅವ್ರ ಬಗ್ಗೆ ನಮಗೆ ಗೌರವ ಇದೆ. ಭಾರತೀಯ ಜನತಾ ಪಾರ್ಟಿ ಸ್ತ್ರೀಯರನ್ನ ಮಾತೃ ತಾಯಿ ಅಂತ ಕರಿತಕ್ಕಂಥ ನಾವು. ಆದರೆ ಸಹೋದರಿಯವರು ಬಳಸಿದ ಭಾಷೆಗಳು ನಾವು ನೋಡಬೇಕಾಗಿದೆ. ನಿನ್ನೆ ದಿವಸ ಸ್ಪಷ್ಟವಾಗಿ ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು CT ಅವರು 2 ಜನ ನಮ್ಮ ಸಭಾಪತಿಗಳು ದೂರು ಕೊಟ್ಟಿದ್ರು. ಆ ದೂರು ಕೊಟ್ಟಂಥ ಸಂದರ್ಭದಲ್ಲಿ ಯಾವುದೂ ಸಾಕ್ಷಿ ಇಲ್ಲ, ಆಡಿಯೋ ಇಲ್ಲ ಅಂತೇಳಿ ನಿನ್ನೆನೇ ಇದನ್ನು ಕೇಸ್ ಕ್ಲೋಸ್ ಮಾಡಿದ್ರು. ಆದರೆ ಅನಗತ್ಯವಾಗಿ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಭಾರತೀಯ ಜನತಾ ಪಾರ್ಟಿಗೆ ಅಪಮಾನ ಮಾಡೋಕ್ಕೂ ಅವಮಾನ ಮಾಡಬೇಕಂತೇಳಿ ಅನಗತ್ಯವಾಗಿ ಏನು ಸುವರ್ಣಸೌಧ ಅದು ಈ ರಾಜ್ಯದ 224 ವಿಧಾನಸಭಾ ಕ್ಷೇತ್ರ ಜ್ವಲಂತ ಸಮಸ್ಯೆಗಳನ್ನ ಚರ್ಚೆ ಮಾಡೋಕ್ಕಿರೋದು ಸುವರ್ಣಸೌಧ ಮತ್ತು ವಿಧಾನಸೌಧ. ಅದು ದೇವಾಲಯ ಇದ್ದಂಗೆ ನಮಗೆ. ಆದರೆ ಆ ದೇವಾಲಯದೊಳಗೆ ಕಿಡಿಗೇಡಿಗಳು ನುಗ್ಗಿ ಗಲಾಟೆ ಮಾಡ್ತಾರಂದ್ರೆ, ಒಬ್ಬ ಮಾಜಿ ಸಚಿವ, ಹಾಲಿ ವಿಧಾನ ಪರಿಷತ್ ಸದಸ್ಯರು ಅವರಿಗೆ ಹಲ್ಲೆ ಮಾಡ್ತಾರಂದ್ರೆ ಇನ್ನು ಸಾಮಾನ್ಯ ಜನರ ಗತಿಯನ್ನು ಇವತ್ತು ಜನ ಮಾತಾಡ್ತಾ ಇದ್ದಾರೆ. ನಿನ್ನೆ ಅವರು ತಲೆ ಕಲ್ಲಿಲ್ ಹೊಡೆದಾರೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಅಲ್ಲ, ಇಡೀ ಮಾನವ ಸಮಾಜ ಈ ಕಾಂಗ್ರೆಸ್ ಸರ್ಕಾರದ ನಡವಳಿಕೆಗಳು ಮತ್ತು ಪೊಲೀಸ್ ನಡವಳಿಕೆ ತೀವ್ರವಾಗಿ ಖಂಡಿಸ್ತೀವಿ. ಇವತ್ತೇನು ಅನಗತ್ಯವಾಗಿ ಬಂಧಿಸಿ ಅವ್ರು ಕಿರುಕುಳ ಕೊಟ್ಟು ಹೈಕೋರ್ಟಿಗೆ ಕರ್ಕೊಂಡು ಹೊಂಟಿದ್ರು ಜನಪ್ರತಿನಿಧಿ ನ್ಯಾಯಾಲಯಕ್ಕೆ. ಆದರೆ ಉಚ್ಚ ನ್ಯಾಯಾಲಯದ ತೀರ್ಪನ್ನು ನಾವು ಸ್ವಾಗತಿಸಿದ್ದೀವಿ. ಇವತ್ತು ಸತ್ಯಮೇವ ಜಯತೆ. ಕಾಂಗ್ರೆಸ್ ಅನಗತ್ಯವಾಗಿ ಗುಂಡಾ ಸಾಮ್ರಾಜ್ಯ ಆಗಿದೆ. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇಲ್ಲ, ಭಯೋತ್ಪಾದಕರ ಸರ್ಕಾರ, ಗುಂಡಾ ಸರ್ಕಾರ. ನಾವು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ವಿಧಾನಸೌಧದಲ್ಲಿ ಕೂಗಿದಾಗ ಅವ್ರನ್ನ ಯಾಕೆ ತಕ್ಷಣ ಬಂಧಿಸಲಿಲ್ಲ? FSL ರಿಪೋರ್ಟ್ ಬರ್ಬೇಕಂತ ಹೇಳಿರಿ. FSL ರಿಪೋರ್ಟ್ ಬಂದಿದ್ರಾ? ಯಾರನ್ನು ಬಂದಿದ್ರಿ? DK ಶಿವಕುಮಾರ್ ಅವರು ಕುಕ್ಕರ್ನ ಸ್ಫೋಟ ಮಾಡಿದ ಬ್ರದರ್ಸ್ ಅಂತ ಹೇಳ್ತಾರೆ. ಹುಬ್ಬಳ್ಳಿಯಲ್ಲಿ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದವ್ರನ್ನ ಇವರು ನಮ್ಮ ಬಂಧುಗಳು ಅಂತ ಹೇಳ್ತಾರೆ. ಅಮಾಯಕರು ಅಂತೇಳಿ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಏನ್ ಬೇಕಂತ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ನವರು ತಿರುಚೂರು ನಿಸ್ಸೀಮ್ರು ಟ್ರೋಲ್ ಮಾಡೋದ್ರಲ್ಲಿ. ಅಂಬೇಡ್ಕರ್, ಅಮಿತ್ ಶಾ ಏನು ಅಂಬೇಡ್ಕರ್ ಅಪಮಾನ ಮಾಡಿದ್ರಾ? ಅಂಬೇಡ್ಕರ್ ಅಪಮಾನ ಮಾಡಿಲ್ಲ. ಅಂಬೇಡ್ಕರ್ ಸೋಲಿಸಿದ್ ನೀವು, ಅಪಮಾನ ಮಾಡಿದ್ ನೀವು. ಅನಗತ್ಯವಾಗಿ ಅದನ್ನ ಇಡೀ ಏನು ಅಮಿತ್ ಶಾ ಅವರು ಮಾತಾಡಿದ್ದನ್ನ ವಿಡಿಯೋ ಪ್ಲೇ ಮಾಡಲಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲಿ ಅಷ್ಟೇ ಸುವರ್ಣಸೌಧದಲ್ಲಿ CT ಮಾತಾಡಿ ಪೂರ್ತಿ ಪ್ಲೇ ಮಾಡಿಲ್ಲ. ಅವ್ರು ಏನು ಹೇಳಿದ್ದಾರೆ? ಅಧಿವೇಶನ ನಡೆಯುವ ಸಂದರ್ಭ ಗಲಾಟೆ ಆಯಿತು, ಅಂಬೇಡ್ಕರ್ ಬಗ್ಗೆ ಪ್ರತಿಭಟನೆ ನಡೆಯುವ ಸಂದರ್ಭದಲ್ಲಿ ಹತಾಶೆಯಿಂದ ಈ ರೀತಿ ಮಾತಾಡೋದು ಕನ್ನಡದಲ್ಲಿ ಸ್ಪಷ್ಟವಾಗಿ ಇಂಗ್ಲೀಷ್ನಲ್ಲಿ ಹೇಳಿದರೆ ಇದನ್ನು ಅರ್ಥ ಮಾಡ್ಕೋಬೇಕು. ಸುಳ್ಳು ಯಾವತ್ತು 100 ಸುಳ್ಳು ಹೇಳಿದ್ರು ಅದು ಸತ್ಯ ಯಾವತ್ತೂ ಆಗಲ್ಲ. ಸುಳ್ಳು ಸುಳ್ಳೇ ಸಾಬೀತಾಗಿದೆ. ಸತ್ಯಮೇವ ಜಯತೆ. ಧನ್ಯವಾದಗಳು.